ಹಾಯ್ ಗೈಸ್, ವೆಲ್ಕಮ್ ಮೈ ನ್ಯೂ ವ್ಲಾಗ್. ಇವತ್ತಿಂದು ನಮ್ಮದು ವ್ಲಾಗ್ ಸ್ಟಾರ್ಟ್ ಆಗುತ್ತೆ HMS ಕಾಂಪ್ಲೆಕ್ಸಿಂದ. ತುಮಕೂರು HMS ಕಾಂಪ್ಲೆಕ್ಸಿಂದ. ಎಲ್ಲರೂ ಹೇಳ್ತಾರೆ ನನಗೆ ಕನ್ನಡನಲ್ಲೇ ವೀಡಿಯೋ ಮಾಡಿ, ಹಿಂದಿನಲ್ಲಿ ಬೇಡ ಅಂತ. ಅದಕ್ಕೆ ಅವ್ರು ಡಿಮ್ಯಾಂಡ್ ಮಾಡ್ತಾವ್ರೆ ಕನ್ನಡನಲ್ಲೇ ಮಾಡಿ ಅಂತ. ಅದಕ್ಕೆ ನಾನು ಕನ್ನಡನಲ್ಲೇ ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ನೋಡಿ ಕುಶಾಲ್, ಇದು ಬಂದು ನಮ್ಮದು ಟೀ ಹೋಟ್ಲು, ಇದು ನಮ್ಮದು ಟಿಪ್ಪು ಅಣ್ಣದು ಮೊಬೈಲ್ ಅಂಗಡಿ ಅಂತ. ಈಗ ಹೊಳ್ತೀವಿ ಅಂಗಡಿ ಕಡೆ. ಅಲ್ಲಿ ಹೋಗುವಾಗ ಏನಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಹೋಗೋಣ ಅಂತ ಇಲ್ಲಿ ಹೋಗ್ತಾ ಇರ್ತೀನಿ. ರಿಂಗ್ ರೋಡ್ನಲ್ಲಿ ಸಿಗ್ನಲ್ ಬಿದ್ದಿರುತ್ತೆ, ಅದಕ್ಕೋಸ್ಕರ ಈಗ ವೇಟ್ ಮಾಡ್ತಾ ಇದ್ದೀನಿ ಸಿಗ್ನಲಿಂದು. ಇಲ್ಲಿ ಯಾಕಂದರೆ ಸಿಗ್ನಲಿಂದ ಒಂಚೂರು ಮುಂದ್ಗಡೆ ಗಾಡಿ ಇಳಿಸೋಣ ಅಂದರೆ ಯಾಕೆ ನಿಲ್ಲಿಸಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಕ್ಯಾಮ್ರೆಗಳು ಐತೆ, ಸುಮ್ಮನೆ ಪೊಲೀಸವ್ರು ಫೈನ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಹಿಂದೆನೇ ಒಂಚೂರು ನಿಲ್ಕೊಂಡಿದ್ದೀನಿ. ಹೆಲ್ಮೆಟ್ ಬೇರೆ ಹಾಕಿಲ್ಲ ನಾನು ಇವತ್ತು. ಅದಕ್ಕೆ ಈ ಥರ ಹೆಲ್ಮೆಟ್ ಇಲ್ಲ ಅಂದರೆ ಹೋಗಬೇಡಿ, ಫೈನ್ ಸುಮ್ಮನೆ ಕಟ್ಟಬೇಕು ನೀವು. ಅವ್ರದ್ದೇನೂ ತಪ್ಪಿಲ್ಲ. ಇನ್ನು ಹೋಗ್ತಾ ಇರ್ತೀನಿ, ನೋಡ್ತಾ ಇರಿ ಮುಂದ್ಗಡೆ ಏನಾಗುತ್ತೆ ತೋರಿಸ್ತಾ ಇರ್ತೀನಿ. ಬಂದೆ ಅಂಗಡಿಗೆ. ನೋಡಿ, ಬಂದಿದ್ಮೇಲೆ ಬೆಳಿಗ್ಗೆ ನಮ್ಮ ಪ್ರಕಾಶ್ ಅಣ್ಣ ಅಂಗಡಿಗೆ ಬಂದಿರ್ತಾರೆ. ನಮ್ಮ ಚಿಲಿಲಿಲಿನ್ಸ್ ಈಗ ತುಮಕೂರು ಹೋಗೋದು ಪ್ಲ್ಯಾನ್ನಲ್ಲವ್ರೆ. ನೋಡಿ ಇವ್ರ ಸ್ಮೈಲ್ ನೋಡಿ, ಬರೀ ನಗದು ಬಿಟ್ಟರೆ ಇವ್ರಿಗೆ ಏನೂ ಬರೋಲ್ಲ. ಇಲ್ಲ ಅಂದರೆ ಇವ್ರಿಗೆ ಒಂದು ಹೆಸರು ಇಕ್ತೀನಿ ನಾನು. ಪ್ಲೀಸ್ ಇವ್ರಿಗೋಸ್ಕರ ನಮ್ಮ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕೂತ್ಕೊಂಡಿರ್ತೀವಿ, ಯಾರೂ ಬಿಸ್ನೆಸ್ ಇಲ್ಲ, ಯಾರೂ ಬಂದಿಲ್ವಲ್ಲ ಅಂತ. ಆಮೇಲೆ ಇವರು ಇಬ್ಬರು ಬರ್ತಾರೆ. ಇವರು ಗುಬ್ಬಿನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇರೋದು. ಸೆಕೆಂಡ್ ಫೋನ್ ಕೇಳ್ಕೊಂಬರ್ತಾರೆ. ಇವ್ರಿಗೆ ಈಗ ಸೆಕೆಂಡ್ ಫೋನ್ ಬಿಟ್ಬಿಟ್ಟು ನೋಡೋಣ ತಗೊಳ್ತಾರೆ ಇಲ್ಲ ಅಂತ. ಈಗ ನೋಡಿ, ಅವ್ನು ಹಿಂದ್ಗಡೆ ಅವನಲ್ಲ, ಅವನು ಹೆಂಗೆ ಸ್ಟೈಲ್ ಹೊಡಿತಾನೆ. ಬರೇ ಕೂದಲು ಹಿಂಗೆ ಮಾಡೋದು, ಬರೇ ಹಿಂಗೆ ಎಷ್ಟಾರ ಫೀಲಿಂಗ್ ಮಾಡೋದು ಅವನು. ಪ್ಲೀಸ್ ಇವ್ರಿಗೋಸ್ಕರ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನೋಡಪ್ಪ ಈ ಕಡೆ ಏನಾದ್ರು ಹೇಳ್ತೀಯಾ? ನೋಡಿ, ಬರೀ ಕೈ ತೋರ್ಸೋದಷ್ಟೇ. ನಮ್ಮ ಅರ್ಬಾಸ್ದು ಎಂಟ್ರಿ ಆಗುತ್ತೆ ಅಂಗಡಿಗೆ. ನೋಡಿ, ಇಬ್ಬರು ಒಂದೇ ಸೈಜ್ ಅವರು. ಇವ್ರಿಗೆ ಹೊಡೆದ್ರೆ ಅವ್ರಿಗೆ ಹೊಡೆಯಂಗಾಗಲ್ಲ, ಇವ್ರಿಗೆ ಹೊಡೆದ್ರೆ ಅವ್ರಿಗೆ ಹೊಡೆಯಂಗಾಗಲ್ಲ. ಇಬ್ಬರು ಅಣ್ಣ ತಮ್ಮ ಇದ್ದಂಗೆ. ಬಟ್ ನೋಡಿ ಅರ್ಬಾಸ್, ನೋಡ್ರಿ ಇಲ್ಲಿ ನೋಡಿ, ಅವ್ರ ಹಲ್ಲು ನೋಡ್ರಿ ಅವರು. ಸರಿ ನೋಡಿ, ಏನು ಮಾತಾಡಲ್ಲ ಅಂತೆ. ಹುಡುಗಿಯಿಂದ ಇದು ಮಾಡ್ಕೊಳ್ತಾರಲ್ಲ, ಹಂಗೆ ಮಾಡ್ಕೊಳ್ತಾವ್ರೆ ಅರ್ಬಾಸ್ ಅವರು. ಆಮೇಲೆ ನಮ್ಮ ರವಿ ಅಣ್ಣ ಬರ್ತಾರೆ. ಬಂದು ಹೇಳ್ತಾರೆ ನಾನು ಬಿರಿಯಾನಿ ತಿನ್ನಬೇಕು ಅಂತ. ಅದಕ್ಕೆ ಇವ್ರಿಗೆ ತುಮಕೂರು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಐತೆ. ಇವರು ತುಮಕೂರು ಬರಲ್ಲ ಅಂತೆ. ಅದಕ್ಕೆ ನಾನೇನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಇವ್ರಿಗೆ ಪಾರ್ಸಲ್ ತಂದು ಕೊಡೋಣ ಅಂತ ಮದೀನಾ ಹೋಟ್ಲಿಂದು. ಹೆಂಗೈತೆ ಬಾ ಟೇಸ್ಟಲ್ಲಿ? ಸೂಪರ್ ಐತಲ್ವಾ? ಸರಿ, ನಾನು ತಂದುಕೊಡ್ತೀನಿ ಬಿಡಿ ಅಣ್ಣ. ನಾಳೆ ನಾಡ್ದು ನನ್ನ ಕಡೆಯಿಂದ ತಂದುಕೊಡ್ತೀನಿ. ಸರಿ, ಓಕೆ, ಡನ್. ಆಮೇಲೆ ಈಗ ಬಸ್ಸಿಗೆ ಪಾರ್ಸಲ್ ಬಂದಿರುತ್ತೆ. ತಿರ್ಗಾ ನಾನು ಡೈಲಿ ಥರ ಪಾರ್ಸಲ್ ತೊಗೊಳ್ಳೋಣ ಅಂತ ಬಂದಿರ್ತೀನಿ. ಇದು ನೋಡಿ ನಮ್ಮ ಗುಬ್ಬಿ ಬಸ್ ಸ್ಟ್ಯಾಂಡ್. ಇದು ಒಂದೊಂದು ದಿನ ಒಂದೊಂದು ಜನ ಇರ್ತಾರೆ ಇಲ್ಲಿ. ಏನು ಮಾಡೋಣ, ಡೈಲಿ ಇವ್ರು ನೋಡೋದಾಗೋಯ್ತು. ಅದಕ್ಕೆ ಈಗ ಅಂಗಡಿ ಕೆಲಸನೇ ಮಾಡಲೇಬೇಕಲ್ಲ ಅಂತ ಮಾಡೋಕ್ಕೆ ಬರ್ತಿರ್ತೀವಿ. ಹೊಟ್ಟೆ ಎಸಿತಾ ಇರುತ್ತೆ, ಅದಕ್ಕೆ ತಿಂಡಿ ಮಾಡೋಣ ಅಂತ ಈಗ ನಾವು ಪೊಲೀಸ್ ಸ್ಟೇಷನ್ ಪಕ್ಕ ಟೀ ಹೋಟ್ಲಿಗೆ, ಊಟದ ಹೋಟ್ಲಿಗೆ ಬರ್ತೀವಿ. ತಿಂಡಿ ಮಾಡೋಣ ಅಂತ. ತಿಂಡಿನೇ ನಮ್ಮದು ಇಷ್ಟಕ್ಕಾಗತ್ತೆ. ಪ್ಲೀಸ್ ನಮ್ಮ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಹಂಗೆ ಹೋಗಬೇಡ್ದು. ಇಲ್ಲಿ ಬನ್ನಿ, ವಿಸಿಟ್ ಮಾಡಿ, ಒಳ್ಳೆ ಟೇಸ್ಟ್ ಇರುತ್ತೆ ಬಿರಿಯಾನಿ. ಬಂದು ಇಲ್ಲಿ ಎಲ್ಲ ತಿನ್ಕೊಂಡು ಹೋಗಿ. ನೋಡಿ, ಯಜಮಾನರು ಬಂದಿರ್ತಾರೆ. ಇದು ಚಾರ್ಜಿಂಗ್ ಪಿನ್ ಆಗಲ್ಲ, ಕೆಟ್ಟೋಗೈತೆ ಅಂತ. ಅದಕ್ಕೆ ಐಡಿಯಾ ಹೇಳ್ತಾರೆ ನಮಗೆ, ಕರೆಕ್ಟ್ ಇರ್ಬೋದು ಅಂತ. ಅವ್ರ ಮುಂದೆನೇ ಕಣ್ಮುಂದೆನೇ ತೆಗೆದು ಕೊಟ್ಟಿದ್ರು ಅವರು ಡೌಟ್ ಮಾಡೋದು ಬಿಡಲ್ಲ. ಯಜಮಾನರು ಸೋರಿನ್ಸೋ ಎಲ್ಲಿ? ಸೋರಿನ್ಸೋ ಅಂದರೆ ನಿಮ್ಮ ಊರು ಯಾವುದು ಅಂತ? ದೊಡ್ಗುಣಿ ಅಂತ ಇವ್ರದ್ದು. ಇವರು ಸೋರಿನ್ಸೋ ಅಲ್ಲೇ ಇವರು. ನೋಡಿ, ಇವರು ನಮ್ಮ ಬಾಸ್. ಇವರು ಇಲ್ಲಿ ಕೂತ್ಕೊಂಡವರಲ್ಲ. ನೋಡಿ ಹೆಂಗವ್ರೆ. ಪ್ಲೀಸ್ ನಮ್ಮ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು ನೀವು. ಆಮೇಲೆ ಅಂಗಡಿನಲ್ಲಿ ಯಾರೂ ಇರಲ್ಲ. ಇಲ್ಲಿ ಟೀ ಕುಡಿಯೋಣ ಅಂತ ಟೀ ಕುಡಿಯೋಕ್ಕೆ ಬರ್ತೀನಿ. ಇದು ನೋಡಿ, ನಮ್ಮ ಗುಬ್ಬಿನಲ್ಲಿ ಬಾವಿ ಹತ್ರ ಒಂದು ಟೀ ಹೋಟ್ಲ್ ಐತೆ. ಇಲ್ಲಿ ಟೀ ಕುಡಿಯೋಕ್ಕೆ ಬರ್ತೀನಿ. ಇಲ್ಲಿ ಇವರು ನಮ್ಮ ಅಣ್ಣವ್ರು. ಇವರು ಪಾಪ ಸಾಲ ಕೊಡ್ತಾರೆ ನಮಗೆ. ಸಾಲ ಕೊಟ್ಟು ಎಲ್ಲ ಇದು ಮಾಡ್ತಾರೆ. ಇವ್ರಿಗೋಸ್ಕರ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪಾರ್ಸಲ್ಗೆ ಹೋಗಿದ್ದೆ, ಈಗ ಅಂಗಡಿಗೆ ಬಂದೆ. ಇವ್ರ ಮಧು ಅನ್ನೋದು ನೋಡಿ V30 Pro ಬಂದೈತೆ. 12 GB ರ್ಯಾಮು, 256 GB ಎಂಬಿಲ್ಟ್. ಬರೀ 20,000 ರೂಪಾಯಿಗೆ ಹೊಡೆದವ್ರೆ ಚಾನ್ಸ್. ನೋಡಿ, ಈ ಥರ ಲಕ್ಕಿರಬೇಕು. ಫುಲ್ ಕಿಟ್ಟೆ ಬಂದೈತೆ. ಇದು ನೋಡಿ, ಆಚೆನೇ ಬರ್ತಾ ಇಲ್ಲ. ನಂತವ ಬರ್ತೀನಿ ಅಂತ ಐತೆ. ಅದಕ್ಕೆ ನಾನು ಬೇಡ ಅಂತ ಇದ್ದೀನಿ. ನೋಡಿ, V30 Pro 12/256 ಒಳ್ಳೆ ಚಾನ್ಸ್ ಹೊಡೆದವ್ರೆ ಇವರು. 512 GB. ನೋಡಿ, ಇವರೇ ಲಕ್ಕಿ ಮ್ಯಾನ್. ಅದೇ ಈಗ ಹೇಳ್ದಲ್ಲ, 27,000 ರೂಪಾಯಿಗೆ ಚಾನ್ಸ್ ಹೊಡೆದವ್ರೆ ಅಂತ. ಇದೇ ಫೋನ್ ಚೆನ್ನಾಗೈತೆ. ಫೋನ್ ಬ್ಯಾಟ್ರಿ ಡೌನ್ ಇತ್ತು, ಅದಕ್ಕೆ ಚಾರ್ಜಿಂಗ್ ಇಕ್ಕಿದ್ದೀವಿ. ಅದಕ್ಕೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಈ ಥರ ಚಾನ್ಸ್ನಲ್ಲಿ ಕೊಡಿಸ್ತೀವಿ. ಹೊಸದು 40 ಎಷ್ಟು ಐತೆ ಇದು. ಇನ್ನೂ ಒಂದು 3 ತಿಂಗಳದ್ದು ಹ್ಯಾಂಡ್ಸೆಟ್ ನೋಡಿ, ಬರೀ 27,000ಗೆ. ನೋಡಿ, ನಾನು ಇದೂ ತೋರಿಸ್ತೀನಿ ನಿಮಗೆ.
ರ್ಯಾಮು ರೋಮ್ ಎಷ್ಟೈತೆ ಅಂತ. ವಿವೋ V30 Pro 12+12 GB ರ್ಯಾಮು, 512 GB ಇನ್ಬಿಲ್ಟ್. ಅದಕ್ಕೋಸ್ಕರ ನಮ್ಮ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಚಾನ್ಸ್ನಲ್ಲಿ ಫೋನ್ ಬರ್ತಾ ಇರುತ್ತೆ, ನಾವು ನಿಮಗೆ ಎಲ್ಲ ಕೊಡಿಸ್ತೀವಿ. ಆಮೇಲೆ ಇವರು ನಮ್ಮ ಅಂಗಡಿ ಕಸ್ಟಮರ್ ಬಂದಿರ್ತಾರೆ, ತೊಗೊಳ್ಳಿ ಇದು ಫೋನ್ ತೊಗೊಳ್ತಾರೆ T3 Lite 5G ಅಂತ. ಇವರೇ ಹೆಂಗೈತೆ ಅಣ್ಣ ಫೋನು? ಚೆನ್ನಾಗೈತಾ? ಏನನ್ನು ಬಾಯಿಂದ ಹೇಳೋಣ, ಚೆನ್ನಾಗೈತಾ ನೋಡಿ. ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಾ ಇರ್ತಾರೆ, ಅದಕ್ಕೆ ಇವ್ರಿಗೋಸ್ಕರ ನಮ್ಮ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನಾಗುತ್ತೆ, ಬೆಳಿಗ್ಗಿಂದ ಯಾರೂ ಇರೋಲ್ಲ ಅಂಗಡಿನಲ್ಲಿ. ಇದು ಐತಲ್ಲ, ಇದು ಚಿಲಿಲಿಲಿನ್ಸ್ ಈಗ ಬಂದಿರ್ತಾರೆ. ಇವ್ರು ನೋಡಿ ಹೆಂಗೆ ಹೋಗ್ತಾವನೆ ಇವನು. ಬಾರ್ಲಾ ಮಚ್ಚಿ ಸರಿ ನೋಡಿ. ಈಗ ಇದ್ದಿ ನಮ್ಮ ಚಿಲಿಲಿನ್ಸ್ ಏನೋ ಬಿಸ್ನೆಸ್ ಮಾಡ್ತಾವ್ರೆ. ಸರಿ ಆಯ್ತು, ಆಮೇಲೆ ಏನಿರತ್ತೋ ಆಮೇಲೆ ನಾವು ನಿಮ್ಗೆ ತೋರಿಸ್ತೀವಿ. ನಮ್ಮ ಅಂಗಡಿಯಿಂದ ಕಳಿಸ್ತಾರೆ, ಹೋಗಿ ನೀರು ತಗೊಂಬನ್ನಿ ಅಂತ. ಈ ಪಿಲಿಲಿನ್ಸ್ ಐತಲ್ಲ, ಕೆಲಸ ಮಾಡೋಕೆ ಒಂಚೂರು ಹಿಂದೆ ಮುಂದೆ ನೋಡ್ತಾರೆ. ನೋಡಿ ಕೈನ ತಗೊಂಬರ್ಬೇಕಂತೆ. ಇದನ್ನಲ್ಲೂ ಆರ್ಡ್ರ್ ಇದ್ದಲ್ಲ, ಹೋಗಿ ತಗೊಂಬರೋಣ ಅಂತ ಏನೂ ಇವ್ರಿಗೆ ಇದ್ದಿಲ್ಲ. ಬರೀ ಟೈಮ್ ಪಾಸ್ ಮಾಡೋದು ಜಾಸ್ತಿ ಇವ್ರಿಗೋಸ್ಕರ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು. ನೋಡಿ ಈಗ ನಾನು ಹೇಳ್ದಲ್ಲ, ನೀರು ತಗೊಂಬಂದ ತಕ್ಷಣ ಬರೀ ಟೈಮ್ ಪಾಸ್ ಮಾಡೋದು ಅಂತ. ಇದು ಚಿಲಿಲಿಲಿನ್ಸ್. ಈಗ ನೋಡಿ ಹೋದ ತಕ್ಷಣ ಫೋನ್ ಹಿಡ್ಕೊಂಡ್ರು. ಫೋನ್ ಹಿಡ್ಕೊಂಡು ಈಗ ಯಾರು ಮಾತಾಡ್ತವ್ರೆ ಅಂತಲೇ ಗೊತ್ತಿಲ್ಲ. ಬರೀ ಇದೇ ಆಯ್ತು ಇವ್ರಿಗೆ ಮಾತಾಡೋದು, ಅವ್ರಿಗೆ ಮಾತಾಡೋದು. ಈಗ ಯಾರಿಗೆ ಮಾತಾಡ್ತವ್ರೆ ಅಂತ ನಾನು ಫಾಲ್ಟ್ ಹಿಡ್ದು ನಿಮಗೆಲ್ಲ ಶೇರ್ ಮಾಡ್ತೀನಿ. ಗಿರಾಕಿ ಇರಲ್ಲ, ಅದಕ್ಕೆ ಸಾಯಂಕಾಲ ಹೊತ್ತು ಆಗಿರುತ್ತೆ. ನೋಡಿ ಇವ್ರಿಗೆ ಕ್ಯಾಮ್ರಾ ತೋರಿಸೋದಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ಈಗ ಅಯ್ಯೋ ಈಗ ಹೊಲ್ಟಾನ ಅಂತ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಾದ್ರು ಒಂದು ಮಾಡೋಣ ಅಂದರೆ ನೋಡಿ ಇವರು ತಿರ್ಗಾ ನೋಡಿ ಈಗ ಬರೀ ಹಿಂಗೆ ಮಾಡೋದು ಹಂಗೆ ಮಾಡೋದು, ಅದೇ ಕೆಲಸ ಇವ್ರದ್ದು ಏನು ಕೆಲಸ ಇಲ್ಲ. ನಾಗಣ್ಣನಲ್ಲಿ ವರ್ಕ್ ಮಾಡ್ತಾವ್ರಿ ಇವರು. ಒಂದು ಪೌಚ್, ಒಂದು ಟೆಂಪರ್ಗೆ ಅಂಜನವರು ನಮ್ಮ ತವನೇ ಬರ್ತಾರೆ, ಬೇರೆಯವ್ರ ತವ ಯಾರೂ ಹೋಗಲ್ಲ. ಈಗ ಮನೆಗೆ ಹೋಗೋಣ ಅಂದರೆ ಏನೋ ಒಂದು ಕೆಲಸ ಹೇಳ್ತಾನೆ ಇರ್ತಾರೆ ಇವರು. ನೋಡ್ರಿ ಅಂಜನ್, ನೋಡಿ ಬರೇ ಇವರಿಬ್ರು ಚಿಲಿಲಿಲಿನ್ಸ್ ಇವ್ರು ನೋಡಿ ದೊಡ್ಡ ಕಿಲಿಲಿನ್ಸ್ ಇವರು ನೋಡಿ. ಏನ್ರಿ ಸರಿ ಆಯ್ತು. ಈಗ ಮುಂದ್ಗಡೆ ಏನಾಗತ್ತೆ ನಾನು ನೆಕ್ಸ್ಟ್ ವಿಡಿಯೋನು ತೋರಿಸ್ತೀನಿ. ನೋಡಿ ನಮ್ಮ ಕಿಲಿಲೆನ್ಸ್ ಟೆಂಪರ್ ಗ್ಲಾಸ್ ಹಾಕಕ್ಕೆ ಬಂದಿಲ್ಲ, ಪೌಚ್ ಪ್ರಾಬ್ಲಮ್ ಅಂತವ್ರೆ. ನೋಡಿ ಏನು ಪ್ರಾಬ್ಲಮ್ ಹೇಳ್ರಿ, ಏನು ಪ್ರಾಬ್ಲಮ್? ಟೆಂಪರ್ ಗ್ಲಾಸ್ ಹಾಕಕ್ಕೆ ಬರಲ್ಲ, ಪೌಚ್ ಪ್ರಾಬ್ಲಮ್ ಅಂತಾರೆ ನಮ್ಮ ಕಿಲಿಲಿನ್ಸೆ. ಇಲ್ಲ, ಕಾಮಿಡಿ ಮಾಡಿದ್ದು, ಒಳ್ಳೆ ವರ್ಕ್ ಮಾಡ್ತಾರೆ ಇವರು. ಎಲ್ಲೇನು ವರ್ಕ್ ಇದ್ರೆ ಇವ್ರಿಗೋಸ್ಕರ ಹೇಳಿ ಆರ್ಡ್ರ್ ಮಾಡಿ ಕಳಿಸಿ. ಬಂದು ಈಗ ರಿಂಗ್ ರೋಡ್ನಲ್ಲಿ ಬಂದಿರ್ತೀನಿ. ಯಾಕೆ ಬಂದಿರ್ತೀನಿ ಅಂದರೆ ಇವನು ನನ್ನ ಫ್ರೆಂಡ್ ತೌಸಿಫ್ ಅವನಲ್ಲ, S24 ಅಲ್ಟ್ರಾ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡವನೆ. ಅದಕ್ಕೆ ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಸರಿ ಈಗ ಹೊಲ್ಟಾನ ಅಂತ ಈಗ ಹೊಲ್ಟಾಗೆ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಇದು ನೋಡಿ ಯಾರೂ ಇಲ್ಲಿ ಅಮೌಂಟ್ ಕೊಡಬೇಕು ನನ್ನ ಫ್ರೆಂಡ್ಗೆ, ಅದಕ್ಕೆ ಅವ್ನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಅಮೌಂಟ್ ಬಂದ ತಕ್ಷಣ ನಾವು ಶೋರೂಮ್ಗೆ ಹೋಗಿ ಈಗ ಒಂದು S24 ಅಲ್ಟ್ರಾ ತೊಗೊಳ್ಳೋದು ಮನ್ಸು ಮಾಡೋಲ್ಲ, ತೊಗೊಳ್ಳೋಣ ಅಂತ ಈಗ ಹೋಗ್ತೀವಿ. ಮುಂದ್ಗಡೆ ಏನಿರುತ್ತೆ ನಾನು ಶೋ ಮಾಡ್ತೀನಿ ನಿಮಗೆ. ಫೋನ್ ತೊಗೊಳೋದು ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ಸರಿ ಈಗ ಆಯಿತು ಅಂತ ಮನೆಗೆ ಬಂದುಬಿಡ್ತೀನಿ. ನೋಡಿ ನನ್ನ ಮಗ ಬಂದವನೆ. ಮನೆಗೆ ಬಂದ ತಕ್ಷಣ ಪ್ಲೀಸ್ ಇವನಿಗೋಸ್ಕರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗ ಹೆಂಗೆ ಮಾಡ್ತಾವನೆ, ಅಳ್ತಾವನೆ. ಸರಿ ನಮ್ಮ ವಿಡಿಯೋ ಎಲ್ಲ ನೋಡಿ ಎಲ್ಲ ವಾಚ್ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.